ನಮಸ್ಕಾರ ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು. ಬನ್ನಿ ವೀಕ್ಷಕರೇ, ಅವರನ್ನ ಕಾರ್ಯಕ್ರಮಕ್ಕೆ ನಾವು ಕೂಡ ಸ್ವಾಗತ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಪ್ರತಿನಿತ್ಯವೂ ಕೂಡ ನಮ್ಮ ವೀಕ್ಷಕರಿಗಾಗಿ ಬ್ರಹ್ಮಾಂಡ ರಹಸ್ಯಗಳನ್ನು ಒಳಗೊಂಡಂಥ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀರಾ. ಹಾಗೆಯೇ ಇವತ್ತಿನ ವಿಚಾರ ಏನಿದೆ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ದಶಿ ಅಂತ. ಚತುರ್ಥಿ ಅನ್ನೋದು ಪರಿವರ್ತನಾ ಸ್ವರೂಪಕ್ಕೆ, ಜೀವನಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಕಷ್ಟಗಳಿಂದ ದೂರ ಮಾಡೋದು ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಸಂಕಷ್ಟಗಳು ಯಾವ ಸಮಯಕ್ಕೆ ಹೇಗೆ ಬರುತ್ತೋ ಒಂದು ಗೊತ್ತಾಗಲ್ಲ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಎಂತೆಂಥೋ ಮಹಾನುಭಾವಲು ಅಂದರೆ ಎಂದರೋ ಮಹಾನುಭಾವಲಿದ್ದರು, ಎಂತೆಂಥವರೋ ಇದ್ದರು, ಅವರೆಲ್ಲರಿಗೂ ಪರಿವರ್ತನಾ ಸ್ವರೂಪಕ್ಕೆ ನಮಗೆ ಪರಿವರ್ತನೆ ಕೊಡ್ತಾನೇ ಬಂದರು. ಆದರೆ ಕಲಿಯುಗದ ಅಂತ್ಯಕಾಲಕ್ಕೆ ಯಾವ ಮಹಾನುಭಾವರು ಇಲ್ದಿದ್ದ ಪಕ್ಷದಲ್ಲಿ ಏನಪ್ಪ ಮಾಡೋದು ಅಂದರೆ, ಆಗ ಮಹಾಗಣಪತಿ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ನಾರದ ಮಹಾಮುನಿಗಳೇ ಕೇಳ್ಕೊತಾರೆ, ಭೂಲೋಕದಲ್ಲಿ ನಿನ್ನ ಮಗನಿಗಿಂತ ಶ್ರೇಷ್ಠವಾಗಿದ್ದವನಿಲ್ಲ ಪರಮೇಶ್ವರ, ಅದಕ್ಕೋಸ್ಕರ ಸಂಕಷ್ಟಗಳನ್ನು ತೊರೆಯೋನು ಸಾಕ್ಷಾತ್ ವಿಘ್ನೇಶ್ವರ. ಅದಕ್ಕೆ ಸಂಕಷ್ಟಹರ ಚತುರ್ಥಿ ಅನ್ನೋದನ್ನು ಪ್ರತಿನಿತ್ಯವಾಗಿ ಪರಿವರ್ತನಾ ಸ್ವರೂಪಕ್ಕೆ ಪ್ರತಿ ತಿಂಗಳಲ್ಲಿ ಬರಲಿ, ಜೀವನದಲ್ಲಿ ಪ್ರತಿನಿತ್ಯ ಅವರ ಸಂಕಷ್ಟಗಳನ್ನು ದೂರ ಮಾಡೋನು ಏಕಕಾಲಕ್ಕೆ ಬರಲಿ ಅಂತ. ಅದಕ್ಕೆ ಅಂಥ ಒಂದು ಕಲಿಯುಗಕ್ಕೆ ಅಂತ್ಯಕಾಲಕ್ಕೆ, ಸತ್ಯುಗಕ್ಕೆ ಕಾಲಿಡಕ್ಕೆ ಮೊದಲು, ಸತ್ಯುಗ ಸಮಯದಲ್ಲಿ ಎಲ್ಲ ದೇವತೆಗಳೇ ಬಂದುಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಯಾವ್ಯಾವ ರೂಪದಲ್ಲಿ ಹೇಗಿರ್ತಾರೋ ಒಂದು ಅರ್ಥವಾಗದೇ ಇರೋ ಸಮಯ, ನಿಗೂಢವಾಗಿರ್ತಕ್ಕಂಥ ರಹಸ್ಯ, ಎಲ್ಲೆಲ್ಲಿ ಇರ್ತಾರೋ, ಯಾವ ಅವತಾರದಲ್ಲಿರ್ತಾರೋ ಗೊತ್ತೇ ಇಲ್ಲ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಸತ್ಯುಗಕ್ಕೆ ಕಾಲಿಡಕ್ಕೆ ಮೊದಲು ಪರಿವರ್ತನಾ ಸ್ವರೂಪಕ್ಕೆ ಕಲಿಯುಗದ ಅಂತ್ಯಪಾದೆ ಅಂತ ಕರಿತೀವಿ. ಅದಕ್ಕೆ ಸಂಕಲ್ಪ ಮಾಡುವಾಗ ಎಲ್ರಿಗೂ ಹೇಳ್ತಿದ್ದೀವಿ, ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ಳಿ, ಅರ್ಚಕರಾಗಲಿ ಎಷ್ಟೋ ಜನ ಮನೇಲಾಗಲಿ ನೀವುಗಳು ವೈವತ್ಸ್ವತ ಮನ್ವಂತರೆ ಅಂತ ಹೇಳ್ಕೋಬಾರ್ದು, ಆಂಜನೇಯ ಮನ್ವಂತರೆ ಅಂತಲೇ ಹೇಳ್ಕೋಬೇಕು. ಜಗತ್ತನ್ನು ಕಾಯ್ತಕ್ಕಂಥವನು ಆಂಜನೇಯ, ಕಲಿಯುಗದ ಅಂತ್ಯಕಾಲಕ್ಕೆ ನಮ್ಮನ್ನೆಲ್ಲ ರಕ್ಷಣೆ ಮಾಡೋನು ಆಂಜನೇಯ. ವೈವತ್ಸ್ವತ ಅನ್ನೋನು ರಾಕ್ಷಸ, ಗಜಾಸುರ ಅನ್ನೋನು ರಾಕ್ಷಸ. ಈ ಎರಡೂ ವಿಶೇಷವಾಗಿರ್ತಕ್ಕಂಥ ರಾಕ್ಷಸ ಜನ್ಮವನ್ನು ತೊರಿತಕ್ಕಂಥದ್ದು ಸಾಕ್ಷಾತ್ ಮಹಾವಿಷ್ಣು ಅನುಗ್ರಹದಿಂದ, ಮಾಯಾರೂಪದಿಂದ ಪರಮೇಶ್ವರನೇ ಸ್ವತಃ ಆವರಿಸಿ ಮಹಾಗಣಪತಿಯ ಮುಖಾಂತರವಾಗಿ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಪರಮೇಶ್ವರ ಕೃಪಾಕಟಾಕ್ಷವಾಗುತ್ತೆ, ಜಗನ್ಮಾತೆಯ ದರ್ಶನವಾಗುತ್ತೆ. ಇಂಥ ಒಂದು ಸತ್ಯಕ್ಕೆ ಸತ್ಯಂ ಶಿವಂ ಸುಂದರಂ, ಸುಂದರವಾಗಿರತಕ್ಕಂಥ ಲೋಕಕ್ಕೆ ಸತ್ಯವಾಗಿರತಕ್ಕಂಥ ಘಟನೆಗಳನ್ನು ತಿಳಿಸೋದೇ ಬ್ರಹ್ಮಾಂಡ ಲೋಕದ ರಹಸ್ಯಗಳು. ಇಂಥ ಒಂದು ವಿಶೇಷದಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಏನು ಅಂದರೆ ಭರಣಿ ಅಂತೀವಿ, ಮಹಾಭರಣಿ ಅಂತ ಕರಿತೀವಿ. ಭರಣಿ ನಕ್ಷತ್ರದಲ್ಲಿ ಮಹಾಭರಣಿ ನಕ್ಷತ್ರ ಅಂದರೆ ಧರಣಿಯನ್ನು ಆಳು ಅಂತ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಸಾಯೋದ್ರೊಳಗೆ ಏನಾದರೂ ಒಂದು ಸಾಧಿಸು ಅಂತ ಹೇಳ್ತೀವಿ. ಏನನ್ನು ತೊಗೊಂಡಿದೆಯೋ ಆ ಋಣವನ್ನು ತೀರಿಸ್ಕೊ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ನಿಯತ್ತು ಅನ್ನೋದು ಕಳೆದುಕೊಂಡ್ಬಿಟ್ಟಿದ್ದಾರೆ. ಆ ನಿಯತ್ತು ಅನ್ನೋದು ಎಲ್ಲಿವರೆಗೂ ಇದೆ ಅಂದರೆ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಯಾರ ಮನೇಲಿ ಅದು ತಿಂದರೆ ಆ ನಿಯತ್ತನ್ನು ಇಟ್ಕೋಬೇಕು. ಒಂದು ಕೊಡಿ ನೀರನ್ನು ಕುಡಿದ್ರೆ ಆ ಪರಿವರ್ತನೆ ಸ್ವರೂಪಕ್ಕೆ ಮಾಡ್ಕೋಬೇಕು. ಇವತ್ತು ಬೆಂಗಳೂರು ನಿವಾಸಿಗಳು ಎಷ್ಟು ಕೆಲವರೆಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಅಂದರೆ, ಬೆಂಗಳೂರಿನವ್ರನ್ನೇ ಉಗಿಬೇಕು ಅಂತ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಸತ್ಯ ಘಟನೆ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತೀವಿ. ಮನುಷ್ಯ ಏನು ಬೇಕಾದರೂ ಹೇಗೆ ಬೇಕಾದರೂ ಬದುಕ್ಬೋದಂತೆ, ಅಥವಾ ನೀರಿಲ್ಲದೆ ಇದ್ದರೆ ಖಂಡಿತ ಬದುಕೋಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯ ನೀರಾದರೂ ಇದ್ದರೆ ಕುಡಿಯೋಕ್ಕೆ, ವಿಶೇಷವಾಗಿ ಪರಿವರ್ತನಾ ಸ್ವರೂಪಕ್ಕೆ ಸಾಧ್ಯತೆ ಅಂದರೆ ಋಣವನ್ನು ತೀರಿಸ್ಕುವಂತ. ಅದಕ್ಕೆ ಭೂಮಿಯ ಋಣ, ನೀರಿನ ಋಣ ಅಂತ ಕರಿತೀವಿ. ಯಾವತ್ತೂ ಹೇಳಿ ಆ ನೀರಿನ ಋಣ ಅನ್ನೋದು ಬಹಳ ಕಷ್ಟ. ಇವತ್ತಿನ ದಿವಸ ಎಷ್ಟು ಜನ ಹೋರಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ, ಎಷ್ಟು ಜನ ಮೈಸೂರು ಪ್ರಾಂತದಲ್ಲಿ ಹೋರಾಡ್ತಿದ್ದಾರೆ. ಇವತ್ತು ಕಾವೇರಿ ಅನ್ನೋದು ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಕಾವೇರಿ ನದಿ, ಆ ನದಿಯ ಅನುಗ್ರಹವನ್ನು ಮೂಲ ತಲಕಾವೇರಿಯಿಂದ ಬಂದಿರತಕ್ಕಂಥದ್ದು. ಅಂಥ ಒಂದು ವಿಶೇಷ ಕೊಡಗಿನ ಪ್ರದೇಶದಿಂದ ಉಕ್ತಾ ಬರ್ತಾಳೆ, ಅವಳು ತುಳಾ ಸಂಕ್ರಮಣಕ್ಕೆ ಆಗಮಿಸ್ತಾಳೆ. ಇಂಥ ಕಾವೇರಿ ಪ್ರತಿಯೊಬ್ಬರಿಗೂ ಹರಿಬೇಕು ಅನ್ನೋದೇ ಜಗಜ್ಜೀವನ. ಅದಕ್ಕೆ ಶಂಕರಾಚಾರ್ಯರು ವಿಶೇಷವಾಗಿ ಏನು ಹೇಳಿದ್ರು, ಎಲ್ಲರಿಗೂ ನೀರನ್ನು ಪರಿಪೂರ್ಣವಾಗಿ ದಾನವನ್ನು ಮಾಡು ಅಂತಾರೆ. ಆದರೆ ಒಂದು ಸಮಯ ಏನಾಗುತ್ತೆ, ಇವತ್ತಿನ ದಿವಸ ದಾನ ಧರ್ಮದಲ್ಲಿ ವಿಶ್ವೇಶ್ವರಯ್ಯವರು ಒಂದು ಅಣೆಕಟ್ಟನ್ನು ಕಟ್ಟಿದ್ರು. ಏನಕ್ಕೆ ಅಂದರೆ, ಎಷ್ಟು ನೀರು ಹೊರಗಡೆ ಹೋಗ್ತಾ ಇದೆ, ಅಂಥ ಒಂದು ನೀರು ನಮ್ಮ ಕರ್ನಾಟಕದಲ್ಲೇ ವಿಶೇಷವಾಗಿ ಎಷ್ಟೋ ಜನಕ್ಕೆ ಉಪಯೋಗ ಆಗಲಿ ಅಂತ
KRS ಡ್ಯಾಮ್ ಕಟ್ಟಿದ್ರು. ಅಲ್ಲಿ ಕಟ್ಟಿದಾಗ ಏನು ಹೇಳಿದ್ರು, 5 ವಿಶೇಷವಾಗಿ ರಂಧ್ರವನ್ನು ಇಟ್ಟರು. ಪಂಚಭೂತಗಳ ತತ್ವದಲ್ಲಿ 5 ವಿಶೇಷವಾದ ರಂಧ್ರಗಳು. ಈ ನೀರು ಯಾವತ್ತೂ ಹರಿತಾ ಇರಲಿ, ಯಾಕೆಂದರೆ ಅಕಸ್ಮಾತ್ ಹರಿತಾ ಇದ್ದ ಪಕ್ಷದಲ್ಲಿ 5 ರಂಧ್ರಗಳ ಮುಖಾಂತರ ಹೋಗೋದು ಪ್ರೆಷರ್ನ ಕಮ್ಮಿ ಮಾಡೋದು. ಅಂದರೆ ನೀರು ಹೆಚ್ಚಾದರೆ ತಡ್ಕೊಳಕ್ಕಾಗದೇ ಇರೋ ಡ್ಯಾಮ್ ಮುರಿದ್ಗಿರಿದು ಹೋಗಬಾರ್ದು. ಅದಕ್ಕೆ ಅವರು ಆರ್ಕಿಟೆಕ್ಚರಲ್ ಬ್ಯೂಟಿ ಅನ್ನೋದು ಇಡೀ ಜಗತ್ತಿಗೆ ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂಥವ್ರು ಮುಮ್ಮುತ್ತಾತನವರು. ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊಮ್ಮಗಳೇ ನಮ್ಮ ತಾಯಿ. ಅದಕ್ಕೆ ಒಂದು ವೈಶಿಷ್ಟ್ಯತೆ ಎಷ್ಟು ವಿಶೇಷ ಅಂದರೆ, ಆ ಕಾಲದಲ್ಲಿ ಕಟ್ಟಿರೋದು ಒಂದು ಒಳ್ಳೆ ಸ್ವಾರ್ಥಕ್ಕೆ ಅಂತಲ್ಲ, ನಿಸ್ವಾರ್ಥ ಸೇವೆ ಮಾಡಲಿ ಅಂತ. ನೀವುಗಳೆಲ್ಲ ಏನು ಮಾಡ್ತೀರಾ, ಇವತ್ತಿನ ದಿವಸ ನಮ್ಮಲ್ಲೇ ನೀರಿಲ್ಲ, ನೀರಿದ್ದರೆ ಬಿಡೋಕ್ಕೇನಂತೆ, ಎಷ್ಟೋ ವಿಶೇಷವಾಗಿ ಅದಾಗದೇ ಹೋದರೆ ಪರವಾಗಿಲ್ಲ, ಇವ್ರು ನೀರು ಬಿಡಿ ಅಂತ ಅವ್ರು ಒದ್ದಾಡೋದು, ಇವ್ರು ನೀರು ಕೊಡಲ್ಲ ಅಂತ ಒದ್ದಾಡೋದು. ಪ್ರಕೃತಿಯನ್ನು ಯಾರೂ ಹಿಡ್ಕೊಳಕ್ಕಾಗಲ್ಲ, ಯಾರೂ ಬಿಡೋಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಹೇಳ್ತೀನಿ, ಇವತ್ತು ಎಲ್ಲರೂ ಕಾವೇರಿ ಅಂತಿರಲ್ಲ, ಮೈಸೂರು ಪ್ರಾಂತ ಮಂಡ್ಯ ಪ್ರಾಂತದವರಿಗೆ ನೀರು ಕಮ್ಮಿ ಕುಡಿತಾ ಇರೋದು. ಎಲ್ಲವೂ ಪೈಪಿನ ಮುಖಾಂತರ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, 5, 6 ಅಂಥೇಳಿ 6 ಸ್ಟೇಜ್ಗಳಲ್ಲಿ ನೀರುಗಳನ್ನು ಇವತ್ತು ಬೆಂಗಳೂರಿಗೆ ಬರ್ತಾ ಇದೆ. ಆದರೆ ಎಷ್ಟು ಜನ ದರಿದ್ರದವರು ಬೆಂಗಳೂರಲ್ಲಿ ಎಲ್ಲರೂ ನೀರು ಕಾವೇರಿದೇ ಕುಡಿತೀರಾ, ಆದರೆ ಒಬ್ಬನಾದರೂ ಹೋರಾಟಕ್ಕೆ ಎಲ್ಲಾದರೂ ಹೋಗ್ತೀರಾ? ಮನೇಲಿ ಕೂರಿಸ್ಕೊಂಡು ಆನಂದವಾಗಿ ಅಲ್ಲಿ ಜಗಳ ಆಗ್ತಿದ್ಯಾ, ಹೊಡ್ಕೊಂಡು ಕೂತ್ಕೊಳ್ಳೋದು, ಏನ್ರಿ ಕಾವೇರಿ ಗಲಾಟೆ ಅಂತೆ ಗೊತ್ತಾ ಅಂದ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡಷ್ಟು ದೊಡ್ಡ ಸುಲಭ ಅಲ್ಲ. ಅಲ್ಲಿ ರೈತರು ಇವತ್ತಿನ ದಿವಸ ಫಸಲು ಬಂದರೆ, ಅವರ ಕಷ್ಟಪಟ್ಟರೆ, ಅಲ್ಲಿರ್ತಕ್ಕಂಥ ನೀರಿನಲ್ಲಿ ಭತ್ತ ಬೆಳೆದ್ರೆ, ಆ ನೀರಿನ ಮುಖಾಂತರ ಆ ಭತ್ತ ನಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಕಷ್ಟವಾಗಿದೆ. ಇವತ್ತು ಇನ್ನೊಂದು ಎಷ್ಟು ದುರಾಲೋಚನೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ನೀವು ಹೋಗಿ ನೋಡಬೇಕು, ಶ್ರೀರಂಗಪಟ್ಟಣದಿಂದ ಹಿಡಿದು ಕೊಡಗಿನವರೆಗೂ, ಅಂದರೆ ಕುಶಾಲನಗರದವರೆಗೂ ಎಡ ಬಲ ಎಲ್ಲ ಪೂರ್ತಿ ಏನಿತ್ತು ಅಂದರೆ ಭತ್ತವೇ ಬೆಳೀತಾ ಇದ್ರು. ಆದರೆ ಅಲ್ಲೇನು ಮಾಡಿಬಿಟ್ರು, ವಿಶೇಷವಾಗಿ ಆ ಭತ್ತ ಬೆಳೆಯೋ ಬದಲು ಈಸಿ ಫಸಲ್, ಭಾಳ ಬೇಗ ಬಂದುಬಿಡ್ಬೇಕು ಫಸಲು ಅಂದ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯ ದರದವನು ಏನು ಮಾಡ್ಬಿಟ್ಟ, ಎಲ್ಲರೂ ಅಫೀಮ್ ಗಾಂಜಾನ ಬೆಳೆಸ್ತಾ ಇದ್ದಾರೆ. ಅಂದರೆ ಆ ಸೊಪ್ಪನ್ನು ಬೆಳೆಸಿ ಅದನ್ನೆಲ್ಲ ಅಫೀಮು ಗಾಂಜಾ ತಯಾರಿ ಆಗ್ತಾ ಇರೋದು. ಎಲ್ಲ ಆ ಸೊಪ್ಪನ್ನು ಎಲ್ಲರೂ ವಿದೇಶಕ್ಕೆ ಬೇಗ ಕಳಿಸಿದ್ರೆ ಬೇಗ ದುಡ್ಡು ಬರುತ್ತೆ ಅಂತ ಇಷ್ಟೆಲ್ಲ ಮಾಡ್ತಾರಲ್ಲ. ಅಲ್ಲಿ ಇನ್ನೊಂದು ಮಾಡಿದಾಳೆ ಇಂದಿರಾ ಗಾಂಧಿ, ಅವಳ ರಾಮಕೃಷ್ಣ ಅದೇನಕ್ಕೆ ಹಾಗೆ ಮಾಡಿಟ್ಲೋ ಅದಂದೂ ಗೊತ್ತಿಲ್ಲ. ಇಂದಿರಾ ಗಾಂಧಿ ಮಾಡಿರೋ ತಪ್ಪೇನು ಅಂದರೆ, 50,000 ಎಕರೆ, 5,000 ಅಲ್ಲ, 500 ಅಲ್ಲ, 50,000 ಎಕರೆ ಆ ಟಿಬೇಟಿಯನ್ಸ್ಗೆ ಕೊಟ್ಟಿಟ್ಟಿದ್ದಾರೆ. ಟಿಬೇಟಿಯನ್ಗೆ ಹೋದರೆ ನಾವು ಕರ್ನಾಟಕದಲ್ಲಿ ಇನ್ನೊಬ್ರು ಊರಿಗೆ ಹೋದಂಗೆ ಆಗಿದೆ ಹೊರತು ನಮ್ಮೂರಲ್ಲೇ ನಾವಿದ್ದೀವ ಅನ್ನೋದು ಜ್ಞಾಪಕ ಬರಲ್ಲ. ಅದೂ ಒಂದು ವಿಶೇಷತೆ. ಧಾರಾಳ ಇರಬೇಕ್ರಿ, ಎಲ್ಲವನ್ನೂ ಕೊಟ್ಬಿಟ್ಬಿಟ್ರೆ ಬೀದಿಗೆ ಚೊಂಬಿಟ್ಕೊಂಡು ಹೋಗಬೇಕು. ಕರ್ನಾಟಕದ ಜನ ಎಷ್ಟು ವಿಶೇಷ ಅಂದರೆ, ಬರೀ ವಿಶಾಲ ಮನೋಭಾವ, ಬೇರೆಯವ್ರಿಗೆಲ್ಲ ಬನ್ನಿ ಅಂದ್ಕೊಂಡು ನಮ್ಮವ್ರಿಗೆ ಜಾಗ ಇಲ್ಲದೆ ಆಗಿಬಿಟ್ಟಿದೆ. ಯಾತಕ್ಕೆ ಅಂದರೆ, ಪ್ರತಿಯೊಬ್ಬನು ನಮ್ಮಲ್ಲಿ ದೊಡ್ಡ ಶತ್ರುಗಳು ಯಾರು ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಭಾರತ ದೇಶದಲ್ಲಿ ಇವತ್ತು ವಿಶೇಷವಾಗಿ ಗುರು ರಕ್ಷಣೆ ಕೊಡ್ತಕ್ಕಂಥ ಕ್ಷೇತ್ರ ಇಡೀ ಜಗತ್ತಲ್ಲಿ ಗುರುಕ್ಷೇತ್ರವೇ ಆಗಿರೋದು ಕರ್ನಾಟಕ. ಅಂಥದ್ರಲ್ಲಿ ಇಂಥ ಒಂದು ಕರ್ನಾಟಕದಲ್ಲಿ ಅಷ್ಟೂ ಏನು ಅಂದರೆ ಅಫೀಮು ಬೆಳೀತಕ್ಕಂಥದ್ದು, ಗಾಂಜಾ ಬೆಳೀತಕ್ಕಂಥದ್ದು, ಸೊಪ್ಪನ್ನ ಬೆಳೀತಕ್ಕಂಥದ್ದು, ಆ ಸೊಪ್ಪಿನ ಮುಖಾಂತರ ಸಿಗರೇಟು, ಬೀಡಿ ಏನೇನು ಮಾಡ್ತಾರೋ ರಾಮ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಆ ಭತ್ತ ಒಣಗೋಗಿದೆ. ಆದರೆ ಈ ಭತ್ತ ಇರೋದು ಇವತ್ತು ಕೇವಲ ಕರ್ನಾಟಕದಲ್ಲಿ ನಾವು ನೋಡ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮಾತ್ರ. ಮಂಡ್ಯದವರು ಒದ್ದಾಡ್ತಾರೆ, ಕಾವೇರಿ ನೀರು ಪೂರ್ತಿ ಬರೋದು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಇವತ್ತಿನ ದಿವಸ ನಮ್ಮೂರ ಹೊರಗಡೆ ಊರ ಅಂತ ಗೊತ್ತಾಗಲ್ಲ, ಬರೀ ಬೆಂಗಾಲಿಯವರು, ಎಲ್ಲ ವಿಶೇಷವಾಗಿ ಗುಜರಾತಿಗಳು, ಬೇರೆ ಪ್ರಾಂತದವರೇ ಇದ್ದಾರೆ ಹೊರತು ಬಾಂಗ್ಲಾದೇಶದವರಂತೆ, ಟಿಬೇಟ್ ಅವರಂತೆ, ಎಲ್ಲ ಮಣಿಪುರಿಯವರಂತೆ, ಉತ್ತರ ಭಾರತದವರೇ ಇದ್ದಾರೆ. ಇವತ್ತು ನಾವುಗಳು ಎಲ್ಲೋ 6 ಕೋಟಿ ಕನ್ನಡಿಗರು ಅಂತ ಹೇಳ್ತಾರೆ. 1 ಕೋಟಿ ಎಣ್ಸಕ್ಕೆ ಸಾಧ್ಯವಿಲ್ಲ. ಯಾವುದು ಕನ್ನಡ ಬೋರ್ಡ್ ಕಾಣಲ್ಲ, ಕನ್ನಡದವ್ರು ಸರಿಯಾಗಿ ಸಿಗಲ್ಲ. ಹಾಗಾಗೋಗಿದೆ ನಮ್ಮ ಪರಿಸ್ಥಿತಿಗಳು. ಇಂಥದ್ರಲ್ಲಿ ನೀವೆಲ್ಲ ನಿಜವಾಗ್ಲೂ ಮನುಷ್ಯರಾಗಿದ್ದರೆ, ಪ್ರತಿಯೊಬ್ಬ ಮನುಷ್ಯ ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ, ನಿಜವಾಗ್ಲೂ ವಿಶೇಷವಾಗಿ ಗಂಡಸರೇ ಆಗಿದ್ದರೆ, ಪ್ರತಿಯೊಬ್ಬನು ಹೋರಾಟದಲ್ಲಿ ಅಂದರೆ ಒಗ್ಗೂಟದಾಗ ಪ್ರತಿಯೊಂದು ಕಡ್ಡಿ ಎಲ್ಲ ಸೇರಿದಾಗ ದೊಡ್ಡ ಒಗ್ಗಟ್ಟಿರುತ್ತೆ. ಒಂದೊಂದೇ ಕಡ್ಡಿ ಇದ್ದರೆ ಮುರಿದು ಬಿಸಾಕ್ಬಿಡ್ಬೋದು. ಆದರೆ ವಿಶೇಷವಾಗಿ ಎಲ್ಲ ಕಡ್ಡಿ ಒಗ್ಗಟ್ಟಾಗಿದ್ದರೆ ಆ ಹೋರಾಟದಲ್ಲಿ ಪ್ರತಿಯೊಬ್ಬನು ಪಾಲ್ಗೊಳ್ಬೇಕು ಅಂತ ಈ ಮುಖಾಂತರ ನಿಮ್ಮೆಲ್ಲರಿಗೂ ಎಚ್ಚರಿಕೆಯನ್ನು ನೀಡೋದೇನಕ್ಕೆ ಅಂದರೆ, ಸ್ವಲ್ಪನಾದರೂ ತಲೆಯಲ್ಲಾಗಲಿ ಮನಸ್ಸಲ್ಲಾಗಲಿ ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ನೀರು ಅನ್ನೋದು ನಿಮ್ಮೆಲ್ಲರಿಗೂ ಆ ಸ್ವಾಭಿಮಾನ ಕಿಚ್ಚಿಲ್ಲದೆ ಇದ್ದರೆ ನಿಜವಾಗ್ಲೂ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಲ್ಲ, ಮನುಷ್ಯರು ಅಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ. ದಯವಿಟ್ಟು ಮನಸ್ಸೊಳಗೆ ಇಟ್ಕೊಂಡು ಮನೇಲಿ ನಿಂತ್ಕೊಂಡು ಮನೇಲಿ ಬಾವುಟ ಹಾರಿಸೋದಲ್ಲ, ಯಾವುದಾದ್ರೂ ಹೋರಾಟದಲ್ಲಾಗಲಿ, ಒಂದು ಧರಣಿನಾಗಲಿ, ಬೆಂಗಳೂರು ಪ್ರದೇಶದಲ್ಲಾಗಲಿ ಪ್ರತಿಯೊಬ್ಬ ಮನುಷ್ಯನೂ ನೀರು ಕುಡಿತಾ ಇದ್ದೀವಿ ಕಾವೇರಿದು, ಪ್ರತಿಯೊಬ್ಬನು ಹೋರಾಡಬೇಕು. ಇಂಥ ಒಂದು ಹೋರಾಟ ಏನು ಅಂದರೆ, ಎಲ್ಲೋ ಕೂತಿದ್ದವನಿಗೆ ನಮ್ಮ ಕಷ್ಟ ಏನು ಗೊತ್ತಾಗುತ್ತೆ, ದೂರದ ಬೆಟ್ಟ ನುಣ್ಣಗೆ ಅವನು ಡೆಲ್ಲಿಲಿ ಕೂತ್ಕೊಂಡು ಆರ್ಡರ್ ಮಾಡಿಬಿಡ್ತಾನೆ. ಆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಇನ್ನೊಂದು ಯಾವುದಾದ್ರೂ ಪ್ರೆಸಿಡೆಂಟ್ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ, ಇವ್ರುಗಳು ಮಾಡೋದೇನು ಗೊತ್ತು, ಇಲ್ಲಿರ್ತಕ್ಕಂಥ ನೀರು ಇವತ್ತಿನ ದಿವಸ ಹೋಗ್ತಾ ಇರೋ ತಮಿಳ್ನಾಡು,
ಅವಳು ಪಾಪ ಜಯಲಲಿತಾ ಇನ್ನೇನು ಮಾಡ್ತಾಳೆ, ಹುಟ್ಟಿರೋದು ಮಂಡ್ಯನೇ, ಆದರೂ ಮಂಡ್ಯಕ್ಕೆ ದ್ರೋಹ. ಅದಕ್ಕೆ ಹಿತಶತ್ರು ಅಂತ ಕರಿತೀವಿ. ನಮ್ಮೂರೇ ನಮಗೆ ಶತ್ರು. ನೋಡಿದ್ದು ಮಹಾರಾಜನ ಮಗಳವಳು, ಆದರೂ ಸಹ ಏನು ಮಾಡ್ತಾಳೆ, ಇವತ್ತಿನ ದಿವಸ ಬೇರೆ ಊರಲ್ಲಿ ಕೂತ್ಕೊಂಡು ನೀರು ಬಿಡಿ ಅಂತಾಳೆ. ಎಷ್ಟೊಂದು ನೀರು ಬಿಡೋಕ್ಕಾಗತ್ತೆ? ಆದ್ದರಿಂದ ನೀವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ಒಂದೊಂದು ಸಲ ಹೀಗೆ ಉಗ್ಗೋಯವಾಗ ಬಂದಾಗ ಪರಿವರ್ತನೆಯೇ ಹೊಟ್ಟೋಗುತ್ತೆ. ಬ್ರಹ್ಮಾಂಡ ಲೋಕ ಅನ್ನೋದು ನಮ್ಮದು. ಪ್ರತಿಯೊಂದೂ ಲೋಕದಲ್ಲಿ ಲೌಕಿಕವಾಗಿದ್ರೇ ಜೀವನ ಜಗತ್ತು ಅಂತ ತಿಳ್ಕೋಬೇಕು. ಬುಧವಾರ ಸಂಕಷ್ಟಹರ ಚತುರ್ದಶಿ, ಕಾವೇರಿ ಅನ್ನೋ ನೀರು ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ. ಜಲನ ಇಡೀ ಜಗತ್ತಿನಲ್ಲಿ ಜಲಪ್ರಳಯವಾಗುತ್ತೆ, ಅದು ಕೂಡ ಸತ್ಯ. ಆ ಸಮಯಕ್ಕೆ ನೀವೇನು ಮಾಡಬೇಕು? ನಿಧಾನ ಕಾಯ್ತಾರೆ, ಬರ್ತೀನಿ. ಗುರುಜಿ, ಇವತ್ತು ಕೂಡ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಅದರ ಹಿನ್ನೆಲೆಯ ಜೊತೆಗೆ ಈ ಕಾವೇರಿ ವಿವಾದ ಎಷ್ಟು ರೀತಿಯಾಗಿ ಕಾವೇರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಬಗ್ಗೆ ಮತ್ತೆ ಮಾತಾಡೋಣ. ವೀಕ್ಷಕರೇ, ಇದೀಗ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮದ ನಂತರ ಮುಂದುವರಿಯುತ್ತೆ.